ಸದ್ಯ ಕರ್ನಾಟಕದಲ್ಲಿ ಪೆನ್ ಡ್ರೈವ್ ಭಾರೀ ಸದ್ದು ಮಾಡುತ್ತಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗುತ್ತಿರುವ ರಾಸಲೀಲೆ ವಿಡಿಯೋಗಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಇದರ ನಡುವೆಯೇ ತೆಲುಗಿನ ಜನಪ್ರಿಯ ಜಬರ್ದಸ್ತ್ ಕಾಮಿಡಿ ಶೋ ಮೂಲಕ ಗಮನ ಸೆಳೆಯುತ್ತಿರುವಂತಹ ನಟಿ ಕಮ್ ಆಂಕರ್ ರಶ್ಮಿ ಗೌತಮ್ ಅವರು ಹೇಳಿಕೆಯೊಂದನ್ನು ಪೋಸ್ಟ್ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತಿದೆ. ಅಷ್ಟಕ್ಕೂ ನಟಿ ಯಾರೊಬ್ಬರ ಬಗ್ಗೆ ಈ ಹೇಳಿಕೆ ನೀಡಿದ್ದಾರೆ, ಯಾರನ್ನ ಉದ್ದೇಶಿಸಿ ಎಂಬ ಬಗ್ಗೆ ಯಾರ ಹೆಸರು ಕೂಡ ಇಲ್ಲಿ ಉಲ್ಲೇಖವಾಗಿಲ್ಲ. ಇದರ ಹೊರತಾಗಿಯೂ ಕರ್ನಾಟಕದಲ್ಲಿನ ಪೆನ್ ಡ್ರೈವ್ ಕೇಸ್ಗೆ ರಶ್ಮಿ ಅವರ ಈ ಹೇಳಿಕೆಯನ್ನು ಹೋಲಿಕೆ ಮಾಡಲಾಗುತ್ತಿದ್ದು, ನಟಿ ಇದೇ ಉದ್ದೇಶಕ್ಕೆ ಇದನ್ನ ಹೇಳಿರುವುದಾಗಿ ಹೇಳಲಾಗುತ್ತಿದೆ. ಅಷ್ಟಕ್ಕೂ ರಶ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಈ ಪೋಸ್ಟ್ ಶೇರ್ ಮಾಡಿದ್ದಾರೆ. ಅದರಲ್ಲಿ ಅವರು ಖ್ಯಾತ ಲೇಖಕಿ ರಾಚೆಲ್ ಮೋರೆನ್ ಅವರ ಕೋಟ್ ಹಂಚಿಕೊಂಡಿದ್ದಾರಷ್ಟೇ. ಆ ಪೋಸ್ಟ್ನಲ್ಲಿ ಇರುವುದು ಏನೆಂದ್ರೆ, ಬಡತನದಲ್ಲಿರುವಾಗ ಮತ್ತು ಹಸಿವಿನಿಂದ ಬಳಲುತ್ತಿರುವಾಗ ನಾವು ಮನುಷ್ಯರಾಗಿ ಅವರ ಬಾಯಿಗೆ ಆಹಾರ ಇಡಬೇಕೇ ಹೊರತು ಖಾಸಗಿ ಅಂಗವಲ್ಲ ಎಂದು ಬರೆಯಲಾಗಿದೆ. ಅದರಲ್ಲಿ ಇನ್ನಷ್ಟು ಹೇಳಿಕೆಗಳಿವೆ. ಅದೇನೆಂದ್ರೆ, ಹೆಚ್ಚಿನ ಪುರುಷರು ಈ ಜಗತ್ತಿನಲ್ಲಿ ಒಳ್ಳೆಯವರಾಗಿದ್ದರೆ ವ್ಯಭಿಚಾರ ಎಂಬುದು ಇರುತ್ತಲೇ ಇರಲಿಲ್ಲ ಎನ್ನುವ ಮೂಲಕ ಈ ಪೋಸ್ಟ್ ಶುರುವಾಗುತ್ತದೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಘಟನೆಗೂ ಈ ವಿಷಯಕ್ಕೂ ನೆಟ್ಟಿಗರು ತಾಳೆ ಮಾಡಿದ್ದು, ರಶ್ಮಿ ಅವರು ಇದೇ ಉದ್ದೇಶಕ್ಕಾಗಿ ಇದನ್ನ ಬರೆದಿರುವುದಾಗಿ ಹೇಳಲಾಗುತ್ತಿದೆ. ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸುತ್ತಿದೆ. ಇನ್ನು ರಶ್ಮಿ ಅವರ ಬಗ್ಗೆ ಹೇಳೋದಾದ್ರೆ, ಕೆಲವು ಮಹಿಳಾ ಪ್ರಧಾನ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿರುವ ರಶ್ಮಿ ಕಳೆದ ವರ್ಷ ಹಾಸ್ಟೆಲ್ ಹುಡುಗರು ಸಿನಿಮಾ ಮೂಲಕ ಮೋಡಿ ಮಾಡಿದ್ದರು. ಕನ್ನಡದ ಹಾಸ್ಟೆಲ್ ಹುಡುಗರು ಚಿತ್ರದಲ್ಲಿ ರಮ್ಯಾ ನಟಿಸಿದ ಅತಿಥಿ ಪಾತ್ರವನ್ನ ತೆಲುಗಿನಲ್ಲಿ ರಶ್ಮಿ ಗೌತಮ್ ನಟಿಸಿ ಸೈ ಎನಿಸಿಕೊಂಡಿದ್ದರು. ಅಷ್ಟೇ ಅಲ್ಲದೆ ರಶ್ಮಿ ಗೌತಮ್ ಅವರು ಸಮಸ್ಯೆಗಳಿಗೆ ಮಿಡಿಯುತ್ತಾರೆ, ಪ್ರಾಣಿಗಳಿಗೆ ತೊಂದರೆಯಾದ್ರೆ ಕಷ್ಟಪಡುತ್ತಾರೆ. ಅಷ್ಟೇ ಯಾಕೆ, ಮಹಿಳೆಯರ ಸಮಸ್ಯೆ ಅಂತ ಬಂದ್ರೆ ರೊಚ್ಚಿಗೇಳುತ್ತಾರೆ. ಸುಮ್ಮನೆ ಕೂಡುವಂತಹ ಜಾಯಮಾನ ಅವರದಲ್ಲ. ಅಷ್ಟೇ ಅಲ್ಲದೆ ಸಮಸ್ಯೆಗೆ ಒಂದು ಲಾಜಿಕಲ್ ಎಂಡ್ ಸಿಗೋವರೆಗೂ ಕೂಡ ಹೋರಾಟವನ್ನ ಮಾಡುತ್ತಾರೆ.